ರೀ ರೀ ಅಂತಸ್ತೆ ಮುಖ್ಯಾರಿ ವರ್ಚಸ್ಸೇ ಲೆಕ್ಕಾರಿ ಪ್ರೀತಿಸಿದ್ದೇ ತಪ್ಪಂದ್ರೆ ನಾವಿನ್ನೇನ್ ಹೇಳೋದ್ರಿ ಎತ್ತಿಗೆ ಜ್ವರ ಬಂದ್ರಿ ಎಮ್ಮೆಗೆ ಬರ್ರೆ ಹಾಕ್ತಾರ್ರಿ ಯಾರಿಗೆ ಯಾರು ಇಲ್ರಿ. ನಮಸ್ಕಾರ ವೀಕ್ಷಕರೇ, ವಿನಯ್ ಜಾಮೀನ್ ರದ್ದು ಕಾರಣ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ನಿನ್ನೆ ವಿನಯ್ ಕುಲಕರ್ಣಿಯವರ ಜಾಮೀನು ರದ್ದಾಗಿದೆ. ಆರೋಪಿ ಸಾಕ್ಷಿ ಅಂದರೆ ಸಂಪರ್ಕ ಯತ್ನ ಮಾಡಿದ್ದಾರೆ, ಹಾಗೆ ಅವರ ಮೇಲೆ ಪ್ರಭಾವ ಬೀರಲಿಕ್ಕೆ ಅಂದರೆ ಸಾಕ್ಷಿಗಳು ನಾಶ ಆಗ್ತಾ ಇದ್ದಾವೆ. ಇಲ್ಲಿ ನಿನ್ನೆ ನ್ಯಾಯಮೂರ್ತಿ ಸಂಜಯ್ ಕರೋಲ್ ಹಾಗೆ ಸತೀಶ್ ಚಂದ್ರ ಶರ್ಮಾ ಅಂತ ಹೇಳಿ ಅವರು ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ಅವರು ವಿನಯ್ ಕುಲಕರ್ಣಿ ಅವರ ಜಾಮೀನನ್ನು ರದ್ದು ಮಾಡಿದೆ. ಹಾಗೆ ಫ್ಲಾಶ್ ಬ್ಯಾಕಿಗೆ ಹೋದರೆ ಇದು 9 ವರ್ಷದ ಹಿಂದಿನ ಕಥೆ ಅಂತ ಹೇಳ್ಬೋದು. 15/6/2014 ಅಂದರೆ ಬೆಳಿಗ್ಗೆ ಧಾರವಾಡ ಅಲ್ಲಿ ಉದಯ್ ಜಿಮ್ ಅಂತಿದೆ ಸಪ್ತಾಪುರ್ನಲ್ಲಿ, ಅಲ್ಲಿ ಯೋಗೇಶ್ ಗೌಡ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಸದಸ್ಯನ ಕೊಲೆ ಆಗ್ತದೆ, ಮರ್ಡರ್ ಆಗ್ತದೆ. ಗೌಡ ಆಗಿ ಸ್ವಲ್ಪ ಹೊತ್ತಿಗೆ ಹೋಗಿತ್ತು. ಫಸ್ಟ್ ನ್ಯೂಸ್ ಬಂದ ಮೇಲೆ ಕವರೇಜ್ಗೆ ಅಂತ ಹೇಳಿ ಹೋದಾಗ ನಮ್ಮಲ್ಲಿಂದ ನಂತರ ಕ್ಲಿಪ್ಗಳನ್ನು ಕೆಲವೊಂದು ತಗೊಂಡು ಹೋದ್ರು ಮಂದಿ. ಜೊತೆಗೆ ಇಲ್ಲಿ CM ಅವರು ಅವಾಗ ಸಿದ್ದರಾಮಯ್ಯ ಅವರು ಅವಾಗಲೂ CM ಆಗಿದ್ರು. ಅಲ್ಲಿ ಅದು ಮೊದಲೇ ಅವಧಿ ಅಂತ ಹೇಳ್ಬೋದು. ಈಗ ಮತ್ತೆ 2ನೇ ಅವಧಿಗೆ ಬಂದಿದ್ದಾರೆ. ಆಗ ವಿನಯ್ ಕುಲಕರ್ಣಿ ಅವರು ಈ ಗಣಿಗಾರಿಕೆ ಇಲಾಖೆ ಇಲ್ಲಿ ಸಚಿವರಾಗಿದ್ರು, ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ಈ ಮರ್ಡರ್ ಆದ್ಮೇಲೆ 4-5 ಜನ ಸರೆಂಡರ್ ಆಗ್ತಾರೆ. ಅದರಲ್ಲಿ A1 ಈಗ ಮಾಫಿ ಸಾಕ್ಷಿ ಏನು ಹೇಳಿದಾರಲ್ಲ ಬಸವರಾಜ್ ಮುತ್ಗಿ ಅಂತ ಹೇಳಿ ಅವರು ಅಲ್ಲಿ ಠಾಣೆಯಲ್ಲಿ ಚೆನ್ನಕೇಶವ ಟಿಂಗ್ರಿಕರ್ ಅಂತ ಇದು ಉಪನಗರ ಪೊಲೀಸ್ ಠಾಣೆ ಹದ್ದಿನಲ್ಲಿ ಅದು ಉದಯ್ ಜಿಮ್ ಬರ್ತಾ ಇತ್ತು. ಗರ್ಡ ನಿಮ್ಗೆ ಕವರೇಜ್ ನಲ್ಲಿ ಎಲ್ಲ ತೋರಿಸ್ತದೆ ನೋಡಿ. ಜೊತೆಗೆ ಆ ಸಮಯದಲ್ಲಿ ACP ಈಗ ಲೋಕಾಯುಕ್ತದಲ್ಲಿ SP ಆಗಿದ್ದಾರೆ. ವಾಸುದೇವ್ ರಾಮ ಅಂದ್ರೆ ನಾಯಕ್, ವಾಸುದೇವ್ ನಾಯಕ್ ಅಂತ ಹೇಳ್ತಾರೆ, ಅವರು ACP ಆಗಿದ್ರು. ಹಾಗೆ ಈಗ ರಿಟೈರ್ ಆಗಿದ್ದಾರೆ. ಪಾಂಡುರಂಗ ರಾಣೆ ಅವರು ಅಲ್ಲಿ ಕಮಿಷನರ್ ಆಫ್ ಪೊಲೀಸ್ ಹುಬ್ಳಿ ಧಾರವಾಡ ಇದ್ರು. ಇಲ್ಲಿ ಇದು ಒಂದು ರೀತಿಯಿಂದ ರಿಯಲ್ ಎಸ್ಟೇಟ್ ಕೊಲೆ ಅಂತ ಹೇಳಿ ಬಿಂಬಿಸಲಾಗಿತ್ತು. ಅಂದ್ರೆ ಬಸವರಾಜ್ ಮುತ್ಗಿಗೆ, ಯೋಗೇಶ್ ಗೌಡ್ರಿಗೆ ಒಂದು ಜಾಗದ ವಿಚಾರದಲ್ಲಿ ವ್ಯಾಜ್ಯ ಬಂತು. ಹೀಗಾಗಿ ಬಸವರಾಜ್ ಮುತ್ಗಿ ಅವರು ಅವರನ್ನ ತೆಗೆದು ಯೋಗೇಶ್ ಗೌಡರನ್ನ ಕೊಲ್ಲಿಸಿ ಮರ್ಡರ್ ಮಾಡಿ ನಂತರ ಅಲ್ಲಿ ಸರೆಂಡರ್ ಆದ್ರು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿತ್ತು. ಒಟ್ಟಾರೆ ಇದೊಂದು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೊಲೆ ಅಂತ. ಅವಾಗ ಹೋಮ್ ಮಿನಿಸ್ಟ್ರು ಮರ್ಡರ್ ಆಗಿ ಇನ್ನೂ ಹೆಣ ಅಲ್ಲೇ ಬಿದ್ದಿದೆ, ಇದೊಂದು ರಿಯಲ್ ಎಸ್ಟೇಟ್ ಅಂತ ಹೇಳಿದ್ಮೇಲೆ ಮತ್ತೆ ಕಮಿಷನರ್ ಏನ್ ಹೇಳಬೇಕು, ಹೆಡ್ ಆಫೀಸಿಂದ ಏನ್ ಬರ್ತದೆ ಹಂಗೆ ಹೇಳೋ ಅರ್ಥದಲ್ಲಿ, ಅಂದ್ರೆ ಎಲ್ಲವೂ ಮ್ಯಾನೇಜ್ ಮಾಡಿತ್ತು ಅನ್ನೋ ಅರ್ಥದಲ್ಲಿ ಗುರುನಾಥ್ ಗೌಡ್ರು ಹೇಳಿದ್ರು, ಬಸವರಾಜ್ ಕೊರವರು ಹೇಳಿದ್ರು. ಇಲ್ಲಿ ಅರ್ಧ ತಾಸಿನಲ್ಲಿ ಅವ್ರಿಗೇನು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿತ್ತ, ಅವ್ರು ಕೇಳೋ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತವೆ. ಹಾಗೆ ಇಲ್ಲಿ ಯಾರಾದ್ರೂ ಹೇಳಿದ್ರ, ಅವ್ರು ಹೇಳ್ದಂಗೆ ಕಮಿಷನರ್ ಅವರು ಹೇಳಿದ್ರು. ಅಂದ್ರೆ ಇನ್ನೂ ತನಿಖೆ ಮುಗ್ದಿಲ್ಲ, ಹೆಣ ಅಲ್ಲೇ ಬಿದ್ದಿದೆ, ಆಲ್ರೆಡಿ ನೀವು ರಿಸಲ್ಟ್ ಕೊಡ್ತಾ ಇದ್ರಿ, ಆ ಆಂಗಲ್ ನಲ್ಲೇ ನೀವು ತನಿಖೆ ಮಾಡಿ ಅನ್ನೋ ಅರ್ಥದಲ್ಲಿ ಎಲ್ಲ ಪ್ರೀ ಪ್ಲಾನ್ಡ್ ಅಂತ ಹೇಳಿ ಅಲ್ಲಿ ಜನ ಮಾತಾಡ್ತಾ ಇದ್ರು. ಅಲ್ಲಿಂದ ಶುರುವಾಯಿತು ಈಗ ಯೋಗೇಶ್ ಗೌಡ ಅವರ ಸೋದರ ಗುರುನಾಥ್ ಗೌಡ್ರ ಹೋರಾಟ. ಜೊತೆಗೆ ಒಂದ್ ರೀತಿಯಿಂದ ಈ ಬಸವರಾಜ್ ಕೊರವರು ಆತ್ಮೀಯರಾಗಿ ಹೋರಾಟಗಾರರು, ಜನಜಾಗೃತಿ ಸಂಘದ ಅಧ್ಯಕ್ಷರು ಮೊದಲಿಂದನೇ ಇವರಿಗೆ ಹೆಗಲು ಕೊಡ್ತಾ ಬಂದ್ರು. ಅಂದ್ರೆ ಅಲ್ಲಿ ಏನಾಯ್ತು, ಈ ಮಲ್ಲಮ್ಮ ಅವರು ಹೇಳಿಕೆಗಳು ಆ ಕಡೆ ಈ ಕಡೆ, ಪಕ್ಷಗಳು ಆ ಕಡೆ ಈ ಕಡೆ, ಜೊತೆಗೆ ಅವರು ಒಂದ್ ರೀತಿಯಿಂದ ಉಲ್ಟಾ ಆದ್ರ ಅಂತ ಹೇಳ್ಬೋದು. ತುಂಗಮ್ಮ ಅವರು ಸತ್ತು ಹೋದ್ರು. ಎಲ್ಲೇ ಒಂದ್ ಕಡೆ ತುಂಗಮ್ಮ ಅವರು ಹಾಗೆ ಯೋಗೇಶ್ ಗೌಡ್ರ ಆತ್ಮ ಬಸವರಾಜ್ ಕೊರವರ್ನಲ್ಲಿ ಹೊಕ್ಕೊಂಡು ಒಂದ್ ರೀತಿಯಿಂದ ಗಟ್ಟಿಯಾಗಿ ಹೋರಾಡ್ತಾನೆ ಬಂದ್ರು ಅನ್ನೋ ಅರ್ಥದಲ್ಲಿ ತುಂಬಾ ರಿಸ್ಕ್ ತಗೊಂಡು ಹೋರಾಡಿದ್ರು ಅಂತ ಹೇಳ್ಬೋದು. ಕೆಲವೊಬ್ರು ಹೇಳ್ತಾ ಇದ್ರು, ನಮಗೆ ಮುತ್ಗಿ ಬಸಣ್ಣ ಪರಿಚಯ, ಜೈ ಕರ್ನಾಟಕದಲ್ಲಿ ಇದ್ರು, ಅವರು ಕೊಲೆ ಮಾಡೋರು ಅಲ್ಲ, ಮತ್ತೆ ಯಾಕೆ ಸರೆಂಡರ್ ಆದ್ರೂ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿ ಆಕಾಶವಾಣಿಗಳು ಕೇಳ್ತಾ ಬರ್ತಾ ಇತ್ತು. ಕಡೆಗೆ ಇಲ್ಲಿ ಸರೆಂಡರ್ ಆದ್ರವರು ಯಾಕಾದ್ರೂ ಗೊತ್ತಿಲ್ಲ, ಟಿಂಗ್ರಿಕರ್ ಅವರು ತನಿಖೆ ಫೇಲ್ ಆಯ್ತು, ಅಲ್ಲಿ ಪೊಲೀಸರ ಮೇಲೆ ಒಂದಿಷ್ಟು ಅನುಮಾನ ಬರಂಗೆ ಆಯ್ತು. ಅಂದ್ರೆ ಸರೆಂಡರ್ ಆದ್ರೂ ಅವ್ರು ಒಪ್ಕೊಂಡ್ರು, ಒಂದಿಷ್ಟು ಏನೋ ಸಿಕ್ಕು ಅನ್ನೋ ರೀತಿಯಲ್ಲಿ ಚಾರ್ಜ್ ಶೀಟ್ ಆಗಿ ಮುಂದೆ ಹೋಗ್ಬಿಡ್ತು. ಇಲ್ಲಿ ವಿಶೇಷ ನೋಡಿ, ಕಾಲ್ ತುಳಿತ ಆದ್ರೆ ಪೊಲೀಸರು ಬೇಡ ಅಂತ ಹೇಳಿದ್ರಂತೆ. ಈ ತನಿಖೆ ನಡೀತಾ ಇದೆ ಈಗ. ಇಲ್ಲಿ ಕೆಲವೊಬ್ರು 3 ಕಡೆ ಮಾಡೋಣ ಅಂದ್ರೆ ಒಂದ್ ರೀತಿಯಿಂದ ಅಲ್ಲಿ ಮೈದಾನದಲ್ಲಿ ಒಮ್ಮೆ, ವಿಧಾನಸೌಧದಲ್ಲಿ ಒಮ್ಮೆ ಸುಮಾರು ಖರ್ಚು ಮಾಡಿ ಜನರ ತೆರಿಗೆ ಪೋಲನ್ನ ಮಾಡಿ ಅಲ್ಲಿ ಒಂದಿಷ್ಟು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು.
ನಮ್ಮಲ್ಲಿ ಆಗ್ಲಿಲ್ಲ ಇನ್ನೊಂದು ಕಡೆ ಆಯ್ತು ಪೊಲೀಸರು ಅಂತ ಹೇಳಿ ಇಲ್ಲಿ ಪಾಪ ದಕ್ಷ ಅಧಿಕಾರಿ ದಯಾನಂದ್ ಅವರು ಅಲ್ಲಿ ಒಂದ್ ರೀತಿಯಿಂದ ಈ ಪಿತೂರಿಗೆ ಬಲಿಯಾದ್ರು ಅಂತಿರೋ ಏನ್ ಬಲಿಯಾದ್ರು ಒಟ್ಟಾರೆ ಪೊಲೀಸರು ಅಲ್ಲಿ ಈಗ ಜನರು ಪೊಲೀಸರನ್ನ ಬೈತಾ ಇಲ್ಲ, ಯಾರ ಆಯೋಜನೆ ಮಾಡಿದ್ರು, ಯಾರ ರಿಲೇಷನ್ ಅವರು, ಆ ಇವೆಂಟ್ ಮ್ಯಾನೇಜ್ಮೆಂಟು ಯಾರ್ದೋ ಮಿನಿಸ್ಟರ್ ಸಂಬಂಧಿಕರದು, ಅವ್ರಿಗೆ ಯಾಕೆ ಕೊಟ್ರು, ಇಲ್ಲಿ ಏನೇ ಆಗ್ಲಿ ಕಪ್ ನಮ್ದಾಯ್ತು, ಸಂತೋಷ ಪಡ್ಲಿಕ್ಕೆ ಅಂತ ಹೋಗಿ 11 ಬಲಿ ಆಯ್ತು. ಪೊಲೀಸರು ಇಲ್ಲಿ ಸರಿ ಇದ್ರು ಕೂಡ ಬಲಿಯಾದ್ರು ಅಂತ ಹೇಳ್ಬೋದು. ಯಾಕಂದ್ರೆ 11 ಜನ ಸತ್ತು ಹೋದ್ರು, ಒಂದಿಷ್ಟು ಮಂದಿ ಅಂದ್ರೆ ಅಲ್ಲಿ ಒಂದಿಷ್ಟು ಮಂದಿ ಟವಲ್ ಹಾಸಿದ್ರು ಆ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ರು ಅನ್ನೋ ಅರ್ಥದಲ್ಲಿ. ಯಾಕೆ ಹೇಳ್ಬೋದು ಅಂದ್ರೆ ಇಲ್ಲಿ ಯೋಗೇಶ್ ಗೌಡರ ಆ ಕೊಲೆಯಲ್ಲಿ ಇಲ್ಲಿ ಅಲ್ಲಿ ಪೊಲೀಸರು ಪ್ರಭಾವಕ್ಕೊಳಗಾದ್ರು, ಏನೋ ತಪ್ಪಂತೂ ಮಾಡಿದ್ರು ಅವರು. ಇಲ್ಲಿ ಪಾಪ ACP ಅವ್ರು ಬಹಳ ಅದ್ಭುತವಾಗಿದ್ರು, ವಾಸುದೇವ್ ಅಂತ ಹೇಳಿ. ಎಲ್ಲೇ ಒಂದ್ ಕಡೆ ಅವ್ರದ್ದು ಪರಿಸ್ಥಿತಿ ಮೃದಂಗ ಆದಂಗ ಆಗಿತ್ತು. ಆ ಕಡೆ ರಾಣಿ ಅವರು, ಈ ಕಡೆ ಬೇರೆ ಕಡೆಯಿಂದ ಏನೋ ಆಯ್ತು, ಆರೋಪಿ ಆದ್ರು. ಇಲ್ಲಿ ಇದೆಲ್ಲ ಆದ್ಮೇಲೆ ಅಸ್ಲಿಗೆ ಗೊತ್ತಾಗತ್ತೆ ಬಸವರಾಜ್ ಮುತ್ಗಿ ಅವರು ಈ ಕೊಲೆ ಮಾಡಿದವರು ಅಲ್ಲ ಅನ್ನೋ ಅರ್ಥದಲ್ಲಿ ಇದ್ರ ಹಿಂದೆ ಏನೋ ಇದೆ ಅಂತ ಹೇಳಿ ಹೋರಾಟಗಳು ನಡೆದವು. ಆಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಿರೋದ್ರಿಂದ ಅಲ್ಲಿ CBIಗೆ ಕೊಡಿ ಅಂದ್ರು ಹೋಗ್ಲಿಲ್ಲ. ನಂತರ BJP ಗೌರ್ಮೆಂಟ್ ಬಂದ ಕೂಡಲೇ ಒಂದಿಷ್ಟು ಮಾತನ್ನ ಕೊಟ್ಟಿದ್ರು ಪ್ರಹ್ಲಾದ್ ಜೋಶಿ ಅವರು ಹಾಗೆ ಜಗದೀಶ್ ಶೆಟ್ಟರು. ಇಲ್ಲಿ ಅದರಂತೆ ಆ ಕೇಸು CBIಗೆ ಹೋಯ್ತು. CBI ಹೋದಾಗ ಅಲ್ಲಿಂದ ಶುರುವಾಯಿತು. ಅಲ್ಲಿ ಈ 5 ಜನರು ಅಲ್ಲ ಅಂತ ಹೇಳಿ ರಾಕೇಶ್ ರಂಜನ್ ಅವರು ಇಲ್ಲಿ ನೇತೃತ್ವ, ನಿಮ್ಗೆ ಗೊತ್ತು, ಜನಾರ್ದನ್ ರೆಡ್ಡಿ ಅವರ ಕೇಸನ್ನ ಅವರೇ ಒಂದು ರೀತಿಯಿಂದ ರಿಸಾಲ್ವ್ ಮಾಡಿದ್ರು, ಒಂದು ಆಯಾಮಕ್ಕೆ ತಂದಿಟ್ರು. ಅವರು ತಗೊಂಡಿದ್ದಾರೆ ಅಂದ್ರೆ ಸುಲಭದಲ್ಲಿ ಬಿಡುವ ಪ್ರಶ್ನೆನೇ ಇಲ್ಲ ಅನ್ನೋ ಅರ್ಥದಲ್ಲಿ. ಇಲ್ಲಿ ಆರೋಪಿಗಳ ಸಂಖ್ಯೆ ಹೆಚ್ಚಾಯಿತು, ನೈಜ ಆರೋಪಿಗಳು ಸಿಕ್ಬಿಟ್ರು. ನಂತರ ಚಾರ್ಜ್ ಶೀಟ್ ಆಯ್ತು, ಅಲ್ಲಿ ಸಾಕ್ಷಿ ನಾಶ ಕೇಸು, ಪೊಲೀಸರು ಕೂಡ ಆರೋಪಿ ಆದ್ರು ಅಂತ ಹೇಳಿದ್ರೆ ಇಲ್ಲಿ ದುರಂತ ನೋಡಿ. ಸಾಕಷ್ಟು ಪೊಲೀಸರು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ, ಇಲ್ಲಿ ಸಹಾಯ ಮಾಡ್ತಾ ಮಾಡ್ತಾ ಎಲ್ಲೇ ಒಂದ್ ಕಡೆ ಕೆಲವೊಬ್ರು ಮಾಪಿ ಸಾಕ್ಷಿ ಆದ್ರು, ಕೆಲವೊಬ್ರು ಸಾಕ್ಷಿ ಆದ್ರು, ಕೆಲವೊಬ್ರು ಆರೋಪಿಗಳಾಗ್ಬಿಟ್ರು. ಒಂದು ಕೊಲೆ ಮಾಡ್ಲಿಕ್ಕೆ ಏನೆಲ್ಲ ಸರ್ಕಸ್ ಅಂದ್ರೆ ಚಡಚಣ ಬರ್ತದೆ, ಗನ್ಗಳು ಬರ್ತವೆ, ಕಡೆಗೆ ಅಲ್ಲಿ ಎಷ್ಟೊಂದು ಸರ್ಕಸ್ ಆಯ್ತು ಅಂತಂದ್ರೆ ಅದು ದೇವರಿಗೆ ಗೊತ್ತು ಅಂತ ಹೇಳ್ಬೋದು. ಇಲ್ಲಿ ಸಾಕ್ಷಿ ನಾಶ ಆದ್ಮೇಲೆ ವಿನಯ್ ಅವರು ಆರೋಪಿ ಆಗ್ತಾರೆ. ನಂತರ ಹಿಂದೆಲಗ ಜೈಲಿಗೆ ಹೋಗ್ತಾರೆ. 11 ಆಗಸ್ಟ್ 2021ಕ್ಕೆ ಅವರಿಗೆ ಜಾಮೀನು ಸಿಗ್ತದೆ ಸುಪ್ರೀಂ ಕೋರ್ಟ್ನಿಂದ. ದುರಂತ ನೋಡಿ, ಈಗ 6/6 ನಿನ್ನೆ 2025ಕ್ಕೆ ಮತ್ತೆ ಅವ್ರಿಗೆ ಜಾಮೀನನ್ನ ಕ್ಯಾನ್ಸಲ್ ಮಾಡ್ಲೇಬೇಕಾಗ್ತದೆ. ಈ ಮುಂಚೆ ಕೂಡ CBIನವರು ಇಬ್ಬರ ಮೇಲೆ ಇಲ್ಲಿ ಚಂದುಮಾಮ ಅಂತೇಳಿ ಚಂದ್ರಶೇಖರ್ ಇಂಡಿ ಅಂತ ಹೇಳಿ ಅವರು ಸಾಕ್ಷಿ ನಾಶ ಮಾಡ್ತಾರೆ. ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಯಿತು. ವಿನಯ್ ಕುಲಕರ್ಣಿ ಅವರು ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ, ಪ್ರಭಾವ ಬೀರ್ತಾ ಇದ್ದಾರೆ, ನಾವು ರಂಗೋಲಿ ಹಾಕ್ತೀವಿ, ಅವ್ರ ಬಕೆಟ್ ನೀರು ಚೆಲ್ತಾರೆ, ಹಿಂಗಾದ್ರೆ ನಾವು ಹೆಂಗ್ ಕೇಸ್ ನಡೆಸಬೇಕು ಅನ್ನೋ ಅರ್ಥದಲ್ಲಿ CBIನವರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಇಲ್ಲಿ ಚಂದ್ರಶೇಖರ್ ಇಂಡಿ ಅವರು ಜಾಮೀನ್ ಕ್ಯಾನ್ಸಲ್ ಆಗಿ ಜೈಲಿನಲ್ಲಿದ್ದಾರೆ. ವಿನಯ್ ಕುಲಕರ್ಣಿ ಅವ್ರದ್ದು ಸುಪ್ರೀಂ ಕೋರ್ಟ್ ಅವರು ಜಾಮೀನು ನೀಡಿರೋದ್ರಿಂದ ನೀವು ಅಲ್ಲೇ ಹೋಗ್ಬಿಡಿ ಅನ್ನೋ ಅರ್ಥದಲ್ಲಿ ಇಲ್ಲಿ ನ್ಯಾಯಾಲಯ, ಕೆಳಗಿನ ನ್ಯಾಯಾಲಯ ಹೇಳಿತ್ತು. ಅದಾದ್ಮೇಲೆ ಇಲ್ಲಿ ಚಂದ್ರಶೇಖರ್ ಇಂಡಿ ಅವರಂತೂ ಹೋದ್ರು. ವಿನಯ್ ಕುಲಕರ್ಣಿ ಅವರು ಅವ್ರದ್ದು ರದ್ದು ಮಾಡಿ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನ ಕೊಡ್ಬೇಕು. ಸುಮ್ಮನೆ ಜಾಮೀನು ರದ್ದು ಮಾಡಿದ್ಮೇಲೆ ಒಂದ್ಸತಿ ಕೊಟ್ಟ ಮೇಲೆ ಅಷ್ಟು ಈಸಿ ಅಲ್ಲ. ಸಾಕ್ಷಿಯನ್ನ ನಾಶ ಮಾಡಿದ್ರೆ ಪ್ರೂಫ್ ಕೊಡಿ ಅಂತ ಕೇಳ್ತಾರೆ. ಇಲ್ಲ ನೀವೇನೋ ಆಟ ಆಡ್ತಾ ಇದ್ದೀರೋ ಅನ್ನೋ ಅರ್ಥದಲ್ಲಿ ಕರೆಕ್ಟ್ ಆಗಿ ಜಬರ್ದಸ್ತಾಗಿ ಕೊಟ್ಟಾಗ ಮಾತ್ರ ಬೇಲ್ಗಳು ಕ್ಯಾನ್ಸಲ್ ಆಗ್ತವೆ. ಇಲ್ಲಾಂದ್ರೆ ಸುಮ್ಮನೆ ದ್ವೇಷ ರಾಜಕಾರಣ ಅನ್ನೋದು ಬೇಡ. ಇಲ್ಲಿ ಕೇಸ್ ನಡೀತಾ ಇತ್ತು. ಒಂದಷ್ಟು ಬೆಳವಣಿಗೆ ಹೆಂಗಾಯ್ತು ಅಂತ ಅನ್ನೋದಕ್ಕೆ ನಿಮ್ಗೆ ಹೇಳ್ತೇನೆ. ಈ ಬಸವರಾಜ್ ಮುತ್ಗಿ ಅವರು ಮಾಪಿ ಸಾಕ್ಷಿ ಅಂದ್ರೆ ಯಾರು ಟಿಂಗ್ರಿಕರ್ ಪೀಡ್ನಲ್ಲಿ ಆರೋಪಿಯಾಗಿ ಸರೆಂಡರ್ ಆಗಿದ್ರು, ಈಗ ಬರ್ಬರ್ತಾ ಹೇಳ್ತಾರಲ್ಲ ಯಾರಿಗೆ ಯಾರು ಇಲ್ರಿ ಅಂತ ಹೇಳಿ, ಅಂದ್ರೆ ಹೋಗಿ ಸರೆಂಡರ್ ಆಗಷ್ಟು ಮಟ್ಟಿಗೆ ಇದ್ದಾಗ ಅವರನ್ನ ಮಾಪಿ ಸಾಕ್ಷಿಯನ್ನಾಗಿ CBI ಯಾಕೆ ಪರಿಗಣಿಸ್ತು ಅಂದ್ರೆ ಅವ್ರಿಗೆ ಒಪ್ಕೊಂತು, ಕೋರ್ಟ್ ಕೂಡ ಒಪ್ಕೊಂಡಿದ್ದು ಯಾಕೆ, ಮತ್ತ ಅಲ್ಲಿ ಕೊಲೆ ಮಾಡ್ಯಾರ ಅಂತ ಹೇಳಿ A1 ಆಗಿದ್ರಲ್ಲ, ಇಲ್ಲಿ ಸಾಕ್ಷಿ ಹೆಂಗಾಯ್ತು? ಇದು ಒಂದು ವಿಶೇಷವಾದ ಕೇಸ್ ಅಂತ ಹೇಳ್ಬಿಡ್ತೀರಿ. ಯಾಕಂದ್ರೆ ಇದು ದೇಶಾದ್ಯಂತ ಸುದ್ದಿ ಮಾಡಿದ್ದು. ಈ ಒಂದು ಹೋರಾಟ, ಸುದೀರ್ಘ ಹೋರಾಟ ಅಂದ್ರೆ ನಿಜವಾಗ್ಲೂ ಬಸವರಾಜ್ ಕೊರವರವರು ಗಟ್ಟಿಯಾಗಿ ನಿಂತ್ಕೊಂಡಿದ್ದು ಅಂತ ಹೇಳ್ಬೋದು. ಗುರುನಾಥ್ ಗೌಡ್ರು ಹೇಳ್ತಾರೆ.
ಇಲ್ಲಿ ಬರೀ ಸರೆಂಡರ್ ಆಗ್ತಾರೆ. ಅಂದ್ರೆ ಅವರೊಂದಿಗೆ ಬಸವರಾಜ್ ಮುತ್ಗಿಯವರು ಹೋದಾಗ ಕೆಲವೊಬ್ರು ಹೇಳ್ತಾ ಇದ್ರು ಇವ್ರ ಅಲ್ಲ ಅನ್ನೋ ಅರ್ಥದಲ್ಲಿ. ಪೊಲೀಸರು ಎಡವಟ್ ಅಂತ ಹೇಳಿದ್ನಲ್ಲ, ಇಲ್ಲಿ ACP ಇಂದ ಹಿಡಿದು ಕಮಿಷನರ್ ಅವ್ರಿಗೂ ಎಡವಟ್ ಮಾಡ್ಕೊಳ್ತಾರೆ. ಹಾಗೆ ಪೊಲೀಸರು ಎಷ್ಟು ಜನ ಇನ್ವಾಲ್ವ್ ಆಗಿದ್ರು ಇದರಲ್ಲಿ ಒಂದು ರೀತಿಯಿಂದ. ಅಂದ್ರೆ ಈಗ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಅಂತ ಹೇಳ್ತಾರೆ, ಸಾಕ್ಷಿಯನ್ನ ಬೆದರಿಸಬಾರ್ದು, ಡೈರೆಕ್ಟ್ ಆಗಿ ಇನ್ನು ಇಂಡೈರೆಕ್ಟ್ ಆಗಿ ಅಂತ ಹೇಳಿ. ಇಲ್ಲಿ ಇಂಡೈರೆಕ್ಟ್ ಆಗಿ ಹೋದೋದಕ್ಕೇನೆ ಬೇಲ್ ರಿಜೆಕ್ಟ್ ಆಗಿದೆ ಅಂತ ಹೇಳ್ಬೋದು, ಅಂದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು. ಗೋಪಾಲ್ ಹಳ್ಳೂರ್ ಅಂತ ಬರ್ತಾರೆ, ಗೊತ್ತಿರಬೇಕು. ನಕಲಿ ಎನ್ಕೌಂಟರ್ನಲ್ಲಿ ಅಲ್ಲೇ ಚಡಚಣದಲ್ಲಿ ಹೇಳ್ತಾಳೆ, ಭೀಮಾ ತೀರದಲ್ಲಿ ನಕಲಿ ಎನ್ಕೌಂಟರ್ ಅಂತ ಹೇಳಿ ಸಸ್ಪೆಂಡ್ ಕೂಡ ಆಗಿದ್ರು. ಸದಾನಂದ ಗೌಡ ಅಂದ್ರೆ ಕೆಂಚಪ್ಪನವರು ಅಂತ ಹೇಳಿ ಅವರು, ಶಿವಾನಂದ್ ಚಲವಾದಿ ಅವರು ಮತ್ತೆ ಸಾಕ್ಷಿ ಬಂದ್ರು. ಹಾಗೆ ಗೊತ್ತಿರಬೇಕು, ಮುಂಚೆ ಕೂಡ ಯೋಗೀಶ್ ಗೌಡ್ರ ಅಣ್ಣ ಈ ತುಳಜಪ್ಪ ಸುಲ್ಫಿ ಅನ್ನೋರು ರಾಜಿ ಮಾಡ್ಸಕ್ ಬಂದಿದ್ರು ಅಂತ ಹೇಳಿ ಒಂದಿಷ್ಟು CCTV ಫುಟೇಜ್ ಅನ್ನ ಬಿಟ್ಟಿದ್ರು. ಕೊಲೆ ಯಾರೋ ಮಾಡಿದ್ರೆ ಪೊಲೀಸರು ಯಾಕೆ ಇಷ್ಟೊಂದು ಮುತುವರ್ಜಿ ತಗೊಂಡು ಬರ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ CBI-ನವ್ರಿಗೆ ಒಂದು ರೀತಿಯಿಂದ ತಲೆನೋವು ಆಗಿತ್ತು. ಇಲ್ಲಿ ಆಲ್ರೆಡಿ ಡಿಂಗ್ರಿಕರ್ ಅವರು ಕೇಸನ್ನ ಹಳ್ಳಾಡಿಸಿದಾರಂತೆ ಆಲ್ರೆಡಿ ಹೇಳ್ತಾ ಇದ್ರು. ಗೋಪಾಲ್ ಹಳ್ಳೂರ್ ಅವ್ರು ಬಂದ್ರು, ಸದಾನಂದ PSI ಕೆಂಚಣ್ಣ ಅವ್ರು ಬಂದ್ರು, ಶಿವಾನಂದ್ ಚಲವಾದಿ ಬಂದ್ರು, ತುಳಜಪ್ಪ ಸುಲ್ಫಿ ಅವ್ರು ಬಂದ್ರು, ಎಲ್ಲರೂ ಬಂದಿದ್ರು. ಹಾಗೆ ಇಲ್ಲಿ ಟಿಂಗ್ರಿಕರ್ ಅವರು ಆರೋಪಿ ಆದ್ರು, ವಾಸುದೇವ್ ನಾಯಕ್ ಅವರು ಆರೋಪಿ ಆದ್ರು. ಏನಿದು ಒಂದು ಕೊಲೆಗೆ ಪೊಲೀಸರು ಈ ರೀತಿ ಸೊಪ್ಪು ಹಾಕ್ತಾ ಇದಾರೆ ಅನ್ನೋ ಅರ್ಥದಲ್ಲಿ ಗುರುನಾಥ್ ಗೌಡ್ರು, ಬಸವರಾಜ್ ಕೊರವರು ಕೇಳ್ತಾನೆ ಇದ್ರು. ಹಾಗೆ ನೋಡಿದ್ರೆ ಪೊಲೀಸರ ಹಕ್ಕಿನ ಸಲುವಾಗಿ ಹೋರಾಟ ಮಾಡಿದವರು ಬಸವರಾಜ್ ಕೊರವರು. ಈಗ ಸತ್ಯಮೇವ ಜಯತೆ, ಯಾರಾದ್ರೇನು ನಾವು ಗಟ್ಟಿಯಾಗಿ ನಿಲ್ತೀವಿ. ಕೆಲವೊಂದು ವಿಷಯಗಳನ್ನ ಅವರು ಎಲ್ಲ ಮಾಧ್ಯಮದ ಮುಂದೆ ಬಿಡುಗಡೆ ಮಾಡ್ತಾ ಬಂದ್ರು. ಇಲ್ಲಿ ಗುರುನಾಥ್ ಗೌಡ್ರು ತಮ್ಮನನ್ನ ಕಳೆದುಕೊಂಡು ಹೋರಾಟ ಮಾಡ್ತಾ ಇದ್ದಾಗ ಅಲ್ಲಿ ಇವು ಹೆಂಗೆ ಅಂತಂದ್ರೆ ರೌಡಿ ಶೀಟರ್ ಇದು ಗುರುನಾಥ್ ಗೌಡ್ರು ರೌಡಿ ಶೀಟರ್ ಅಂತ ಹೇಳಿ ಅವರೊಂದಿಷ್ಟು ಒಳಗಡೆ ಹೋಗಿ ಬಂದ್ರು. ಕೇಕಿನಲ್ಲಿ ಅದು ಇಟ್ಟಿದ್ರು ಇದು ಇಟ್ಟಿದ್ರು ಅಂತ ಹೇಳಿ, ಅಂದ್ರೆ ಅಧಿಕಾರದ ದುರುಪಯೋಗ ಆಯ್ತು ಅಂತ ಹೇಳಿ ಅವ್ರ ಮುಂಚೆಯಿಂದ ಹೇಳ್ತಾ ಬಂದ್ರು. ನಂತರ ರೌಡಿ ಶೀಟರ್ ಯೋಗೀಶ್ ಗೌಡ್ರು ಅಂತ ಹೇಳಿ ಅವ್ರೇನ್ ಅಂದ್ರೆ ಅವ್ರು ಸತ್ತವ್ರೇನು ದೊಡ್ಡ ಮಹಾತ್ಮರ ಅಂತ ಕೇಳ್ತಾರೆ. ಹಾಗಾದ್ರೆ ರೌಡಿ ಶೀಟರ್ಗಳನ್ನೆಲ್ಲ ಕೊಲ್ಲಿಕ್ಕಾಗ್ತದ? ರೌಡಿ ಶೀಟರ್ಗೆ ಅವ್ರಿದ್ರೆ ಅವ್ರು ಎದಕ್ಕಾದ್ರೂ ಕೆಲವೊಂದು ಕಾರಣಗಳಿರ್ತಾವ ಅಂತ ತಿಳ್ಕೊಳ್ರಿ. ಕೊಲ್ಲಿಕ್ಕೆ ಯಾರ್ರಿ? ಒಬ್ಬರನ್ನೊಬ್ರು ಕೊಲ್ಲಿಕ್ಕೆ ಕಾನೂನನ್ನ ಕೈಗೆ ತಗೋಬಾರ್ದು ಅಂತ ಹೇಳಿದಾಗ ಅವ್ರು ರೌಡಿ ಶೀಟರ್ ಇದ್ರು, ಇನ್ನೊಂದು ಇದ್ರು, ಜಗತ್ತಿನ ಕೆಟ್ಟ ವ್ಯಕ್ತಿನ ಅಂತ ತಿಳ್ಕೊಳ್ಳಿ ಯೋಗೇಶ್ ಗೌಡ್ರು. ಕೊಲ್ಲಿಕ್ಕೆ ಯಾರು ಅನ್ನೋ ಅರ್ಥದಲ್ಲಿ ಕೆಲವೊಬ್ರು ವಾದ ಮಾಡ್ತಾ ಬಂದ್ರು. ಇಲ್ಲಿ ಸಾಕ್ಷಿಗಳನ್ನ ನಾವು ಕರ್ಕೊಂಡ್ಬಂದು ಇಲ್ಲಿ ಪ್ರೂವ್ ಮಾಡಬೇಕಾಗ್ತದೆ, ಕೇಸ್ ಫಿಟ್ ಮಾಡಬೇಕಾಗ್ತದೆ, ಜಾಮೀನ್ ಕೊಡಬಾಡ್ರಿ ಅಂತ ಹೇಳಿ ಮುಂಚೆ ಕೂಡ ಒಂದು ತಕರಾರು ಅಂತ ಇರ್ತದೆ. ಜಾಮೀನ್ ಕೊಟ್ಟಾಗ ಕೊಟ್ರ ಮೇಲೆ ಇಲ್ಲಿ ಕ್ಯಾನ್ಸಲೇಷನ್ಗೆ ವಿಶೇಷವಾಗಿ ಚಂದ್ರಶೇಖರ್ ಇಂಡಿ ಅಂತ ಹೇಳಿ ಅವರು ಯಾರಿಗೂ ಹೇಳಿ ಯಾರ ಮೂಲಕ 3 ಗನ್ ಅನ್ನ ಅಂದ್ರೆ ಪಿಸ್ತೂಲ್ ಅನ್ನ ಪೂರೈಕೆ ಮಾಡಿದ್ರು. ಒಂದು ಕೊಲೆಗೆ ಎಷ್ಟೊಂದು ಸರ್ಕಸ್ ಅಂತೆ. ಈಗ ಸಡನ್ ಆಗಿ ಉದಯ್ ಜಿಮ್ನಲ್ಲಿ ಯೋಗೀಶ್ ಗೌಡ್ರು ಸತ್ತು ಹೋದ್ರು ಅಂದಾಗ, ಅಶ್ಲೀಯತೆ ಬಂದಾಗ CBI ತಂದಾಗ ಅದು ಹನುಮಂತನ ಬಾಲ ಆದಂಗೆ ಆಯ್ತು. ಇಲ್ಲಿ ಶಿವಾನಂದ್ ಬಿರಾದರ್ ಅಂತ ಹೇಳಿ ಮಾಫಿ ಸಾಕ್ಷಿ ಅಂದ್ರೆ ಆ ಕಡೆ ಭೀಮಾ ತೀರದವರು, ಇಲ್ಲಿ ಧರ್ಮರಾಜ್ ಚಡಚಣ ಅಂತ ಹೇಳಿ ಅವರ ಸಹಚರ ಅಂತ ಹೇಳಿ ಆತನನ್ನ CBI-ನವರು ಸಾಕ್ಷಿಗೆ ತಗೊಂಡಿದ್ರು. ನೀವು ಕೆಲವೊಂದು ಫುಟೇಜನ್ನ ತೋರಿಸ್ತೀವಿ, ಅಲ್ಲಿ ಕರ್ಕೊಂಡ್ ಬಂದಾಗ ಸಾಕ್ಷಿಗಳನ್ನ ಬೆದರಿಸ್ಲಿಕ್ಕೆ ಹಿಂಗೆ ಹೇಳಿ ಅಂತ ಹೇಳಿ ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಹೀಗಾಗಿ ಅವೆಲ್ಲ ಕ್ಲಿಪ್ಪಿಂಗ್ಗಳನ್ನ ಸುಪ್ರೀಂ ಕೋರ್ಟಿಗೆ CBI-ನವ್ರು ತಗೊಂಡು ಹೋದ್ರು. ನೀವು ನೋಡ್ಬೋದು ಅಲ್ಲಿ ತಗೊಂಡು ಹೋದಾಗ ಇಲ್ಲಿ ಎಷ್ಟು ಹೆಲ್ಪ್ ಮಾಡಿದ್ರು ನಮ್ಮ ಹಳ್ಳೂರು ಸಾಹೇಬರು ಅಂದ್ರೆ, ಮತ್ತೆ ನಕಲಿ ಎನ್ಕೌಂಟರ್ ಮಾಡ್ಲಿಕ್ಕೆ ಕೂಡ ಗಟ್ಟಿತನ ಬೇಕು, ಹಾಗೆ ಸಸ್ಪೆಂಡ್ ಆಗ್ಲಿಕ್ಕೆ ಕೂಡ ಗಟ್ಟಿತನ ಬೇಕು. ಹಾಗೆ ಈಗ ಸದಾನಂದ್ ಅವರು ಕೂಡ ಒಂದಿಷ್ಟು ಯಾವುದೋ ಒಂದಿಷ್ಟು ನೌಕರಿ ಕೊಡಿಸ್ತೀನಿ PSI ಅದು ಇದು ಅಂತ ಹೇಳಿ ಏನೇನೋ ಕೇಳಿತ್ತು. ಅದು ಏನೇನೋ ಇರ್ಲಿ, ನಾಗಪ್ಪ ಬೈರ್ಗೊಂಡ ಅಂತ ಹೇಳಿ, ಹಾಗೆ ಸುರೇಶ್ ಹುಲ್ಲೆ ಅಂತ ಹೇಳಿ ಅವರು ಸಾಕ್ಷಿ. ಇಲ್ಲಿ 2 ಲಾಡ್ಜಿನ ಕ್ಲಿಪ್ಪಿಂಗ್ಗಳನ್ನ CCTV, ಒಂದು ತುಮಕೂರ್ದು, ಒಂದು ಗಾಂಧಿನಗರದ್ದು, ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ 15/11/2024 CCTV ಫುಟೇಜ್ ಅನ್ನ ಗರುಡ ನಿಮಗೆ ತೋರಿಸ್ತದೆ ನೋಡಿ. ಬೆಂಗಳೂರು ಗಾಂಧಿನಗರ ಸಂತೃಪ್ತಿ ಲಾಡ್ಜ್ ಅಂತ ಹೇಳಿ ಇಲ್ಲಿ ಮಾಫಿ ಸಾಕ್ಷಿ ಶಿವಾನಂದ್ ಅಂದ್ರೆ ಈಗ ಗನ್ ಪೂರೈಕೆ ಅದು ಇದು ಅಂತ ಹೇಳಿರ್ತಾರಲ್ಲ, ನಮ್ಮ ಧರ್ಮರಾಜ್ ಚಡಚಣ ಅವರ ರೈಟ್ ಟು ಲೆಫ್ಟ್ ಹ್ಯಾಂಡ್ ಅಂತ ಹೇಳ್ತಾರಲ್ಲ, ಏನೋ ಒಳ್ಳೆ ಕೆಲ್ಸಕ್ಕೆ ಯಾರು ಬರೋದಿಲ್ಲ, ಕೆಟ್ಟ ಕೆಲ್ಸಕ್ಕೆ ದುಡ್ಡು ಕೊಟ್ಬಿಟ್ರೆ ಎಲ್ಲಾರು ಬರ್ತಾರೆ ಅನ್ನೋ ಅರ್ಥದಲ್ಲಿ
ಅವರನ್ನ ಸಾಕ್ಷಿಯಾಗಿ ತಗೊಂಡಿದ್ರು CBIನವರು ಶಿವಾನಂದ್ ಬಿರಾದರ್ ಅಂತ ಹೇಳಿ. ಇಲ್ಲಿ ಗೋಪಾಲ್ ಹಳ್ಳೂರು ಬರ್ತಾರೆ, ನೀವು ನೋಡ್ಬೋದು. ಎಂಟ್ರಿ ಆಗೋದು, ಹೊರಗಡೆ ಹೋಗೋದು, ಊಟ ಮಾಡೋದು. ಯಾಕೆ ಅಂದ್ರೆ ಏನ್ಗೆ ಹೇಳ್ತಾರಲ್ಲ, ಗೋಕುಲಾಷ್ಟಮಿಗೆ ಇಮಾಮ್ ಸಾಹಿಬ್ಗೆ ಏನ್ ಸಂಬಂಧ? ಇಲ್ಲಿ ಯೋಗೀಶ್ ಗೌಡ್ರು ಮರ್ಡರ್ ಆಯ್ತು, ಹಳ್ಳೂರವ್ರು ಯಾಕೆ ಎಂಟ್ರಿ ಹೊಡೆದ್ರು? ಅಲ್ಲಿ ಹೋಗ್ತಾರೆ, ನೀವು ನೋಡ್ಬೋದು. ಕೆಂಪ್ ಶರ್ಟ್ ನಲ್ಲಿ ಊಟ ಹೊಡಿತಿದ್ದಾರೆ, ಎಲ್ಲ ನೋಡ್ಬೋದು. ಇಲ್ಲಿ 2 ತಾಸು ಅವ್ರನ್ನ ಕರ್ಕೊಂಡು ಹೋಗ್ತಾರಂತೆ. ಸಾಕ್ಷಿಗಳನ್ನ ಕರ್ಕೊಂಡು ಹೋಗೋದು ಕೂಡ ತಪ್ಪೇ ಅಂತ. ಮುಂದೆ ಅವ್ರಿಗೆ ಏನೇನಾಗ್ತದೋ ನ್ಯಾಯಾಲಯ ಹೇಳ್ತದೆ. ಸಾಕ್ಷಿಗಳನ್ನ ಕರ್ಕೊಂಡು ಹೋಗ್ತಾರೆ, ಫೀಡ್ ಮಾಡ್ತಾರೆ ಅಂತೆ. ಅಂದ್ರೆ ಎಲ್ಲ ಕರ್ಕೊಂಡೋಗಿ ಹಿಂಗೇ ಹೇಳು, ಇದೇ ರೀತಿ ಹೇಳು ಅನ್ನೋ ಅರ್ಥದಲ್ಲಿ. ಅಂದ್ರೆ ಸಾಕ್ಷಿಗಳು ಫಿಟ್ ಆಯ್ತು ಅಂದ್ರೆ ಕೇಸ್ ತೊಂದರೆ ಆಗ್ತದೆ. ಅಂದ್ರೆ ಇದೊಂದು ರೀತಿಯ ಸರ್ಕಸ್ ಅಂತ ಹೇಳಿ ಗುರುನಾಥ್ ಗೌಡ್ರು ಹೇಳ್ತಾರೆ. ಹಾಗೆ ತುಮಕೂರು ವೈಷ್ಣವಿ ಲಾಡ್ಜ್ನಲ್ಲಿ ನಾಗಪ್ಪ ಬೈರ್ಗೊಂಡ, ಹಾಗೆ ಇಲ್ಲಿ ಸುರೇಶ್ ಹುಳ್ಳಿ ಅಂತ ಹೇಳಿ ಆ ಫುಟೇಜ್ ಕೂಡ ನೀವು ನೋಡ್ಬೋದು. ಇಬ್ಬರನ್ನ ಲಾಡ್ಜ್ನಲ್ಲಿ ಸಾಕ್ಷಿ ಹೇಳದಂತೆ ಒತ್ತಡ ಹಾಕ್ತಾರೆ ಅಂತ ಹೇಳಿ. ಇಲ್ಲಿ ವೈಷ್ಣವ ಲಾಡ್ಜ್ನಲ್ಲಿ ಸಾಕ್ಷಿಗಳು ಉಳ್ಕೊಂಡಿದ್ದಾರೆ. ಹಂಗೆ ಅಂದ್ರೆ ಈ ಸಾಕ್ಷಿಗಳಿಗೆ ಕ್ಲಾಸ್ 1 ಕಾಂಟ್ರಾಕ್ಟರ್ ರಮೇಶ ಅಂತ ಹೇಳಿ, ಅಂದ್ರೆ ವಿನಯ್ ಕುಲಕರ್ಣಿಗೆ ಪರಿಚಯ ಅಂತ ಅವ್ರು ಹೇಳ್ತಾರಂತೆ. ಲಾಡ್ಜ್ ವ್ಯವಸ್ಥೆ ಮಾಡಿದ್ರು. ತಮ್ಮ ಶಿಷ್ಯ, ಈಗ ರಮೇಶ್ ಅವರ ಶಿಷ್ಯ ರಾಘವೇಂದ್ರ ಅಂತ ಹೇಳಿ ಅವರೇ ಲೆಡ್ಜರ್ ಎಂಟ್ರಿ ಮಾಡಿದ್ರು. ಹೇಳ್ತಾರಲ್ಲ ಬುಕ್ನಾಗೆ ಯಾರು ಬರ್ತಾರೆ ಡೀಟೇಲ್ಸ್ ತಗೋತಾರೆ, ನಂಬರ್ಗಳು ಇರ್ತವೆ, ಆಧಾರ್ ಕಾರ್ಡ್ಗಳು, ಅವೆಲ್ಲ ತಗೊಂಡ್ಮೇಲೆ ರಮೇಶ್ ಏನಿದಾರಲ್ಲ ಕ್ಲಾಸ್ 1 ಕಾಂಟ್ರಾಕ್ಟರ್, ಅವರ ಶಿಷ್ಯ ರಾಘವೇಂದ್ರ ಅವರು ಅಲ್ಲಿ ಬುಕ್ ಮಾಡಿದ್ದಾರಂತೆ ಲಾಡ್ಜನ್ನ. ಅದು CCTVನಲ್ಲಿ ನೋಡ್ಬೋದು. ಹಾಗೆ ಸಾಕ್ಷಿ ತಡವಾಗಿ ಬಂತು, 2 ತಾಸು ಸ್ವಿಚ್ ಆಫ್ ಇತ್ತು. ಇವೆಲ್ಲ ಕಾರಣಗಳನ್ನ CBIನವರು ಈಗ ಕ್ಯಾನ್ಸಲೇಷನ್ಗೆ ಒಂದಿಷ್ಟು ಬಲವಾದ ಸಾಕ್ಷಿಗಳು, ಬಲವಾದ ವಿಡಿಯೋಗಳು ಅಂತ ಕೊಟ್ಟ ಮೇಲೆ ವಿನಯ್ ಕುಲಕರ್ಣಿ ಅವರ ಬೇಲು ರಿಜೆಕ್ಟ್ ಆಗಿದೆ. ಅಂದ್ರೆ ಬೇಲ್ ಆಗಿದ್ದು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು. ಈ ಪ್ರಮುಖ ಅಂಶಗಳು ನೀವು ಹೇಳ್ಬಿಡ್ತೇವೆ. 3 ಪಾಯಿಂಟ್ ನಲ್ಲಿ ರಿಜೆಕ್ಟ್ ಆಗಿದೆ. ಒಂದು, ಈ ಮುಂಚೆ, ಯಾಕಂದ್ರೆ CBIನವರು ಅಷ್ಟು ಸುಲಭ ಅಲ್ಲ, ಅಂದ್ರೆ ಎಲ್ಲವನ್ನ ಬಹಳ ವಿಶೇಷವಾಗಿ ಅವ್ರು ತಗೊಳ್ತಾರೆ. ಅದಕ್ಕೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಅದು ಕೇಂದ್ರದ ಕೈಯಾಗಿರುತ್ತೆ, ರಾಜ್ಯದ್ದು CID ಕರ್ನಾಟಕದ ಕೈಯಲ್ಲಿ ಇರುತ್ತೆ. ಅದು ಏನಾದ್ರೂ ಆಗ್ಲಿ ಡಿಬೇಟ್, ಯಾಕಂದ್ರೆ ED ಅಲ್ಲಿ ಅಸ್ತ್ರವಾಗಿ ಬಳಸ್ಕೊಂತೀರಿ ಅಂತ ನೀವು ದಿನ ನೋಡ್ತಿರ್ಬೋದು ಆಪಲ್. ಇಲ್ಲಿ ಕೊಲೆ ಅಂತೂ ಆಗಿದೆ, ತನಿಖೆ ನಡೆದಿದೆ. ಮುಂದೆ ನ್ಯಾಯಾಲಯದಲ್ಲಿ ಎಲ್ಲ ಬಿಟ್ಬಿಡೋಣ, ಯಾಕಂದ್ರೆ ಜಜ್ಮೆಂಟ್ ಕೊಡಕ್ಕೆ ನಾವು ನೀವು ಯಾರು. ಬಸವರಾಜ್ ಮುತ್ಗಿ ಅವರು ಟ್ಯಾಕ್ಸಿ ತಗೊಂಡು ಹೋಗಿರ್ತಾರಂತೆ ಸ್ಯಾಂಕಿ ಟ್ಯಾಂಕ್ ಹತ್ರ. ಅವರು CBIನಲ್ಲಿ ಉಲ್ಲೇಖ ಮಾಡಿರ್ತಾರೆ. ವಿನಯ್ ಕುಲಕರ್ಣಿ ಅವ್ರನ್ನ 2 ಬಾರಿ ಭೇಟಿ ಆದಾಗ ಟ್ಯಾಕ್ಸಿ ಡ್ರೈವರ್ ಏನು ಕರ್ಕೊಂಡು ಹೋಗಿರ್ತಾರಲ್ಲ ಮುತ್ಗಿ ಅವರನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಅವರನ್ನ ಸಾಕ್ಷಿಯಾಗಿ ತಗೊಳ್ತಾರೆ. ಅಂದ್ರೆ ಇವರೇ ಬಂದಿದ್ರು ಟ್ಯಾಕ್ಸಿನಲ್ಲಿ, ಬಸವರಾಜ್ ಬಂದಿದ್ರು, ಇವ್ರನ್ನೇ ಭೇಟಿ ಆಗಿದ್ರು. ಜನವರಿ 16 ತಾರೀಕು, ಅಂದ್ರೆ ಈಗ ಅಲ್ಲಿ 2024-20 ಇಲ್ಲಿ ವಿಶೇಷವಾಗಿ 17-18ನೇ ತಾರೀಕಿಗೆ ಇಲ್ಲಿ ಎನ್ಕ್ವೈರಿ ಇದ್ದಾಗ ಆ ಟ್ಯಾಕ್ಸಿ ಡ್ರೈವರ್ ಹೇಳ್ತಾರೆ CBI ಅವ್ರಿಗೆ, ಅಂದ್ರೆ ಹೇಳ್ತಾರೆ ಯಾರು ಬಂದ್ರು ಕೂಡ ನಮ್ಗೆ ಮಾಹಿತಿ ಕೊಡಿ ಅನ್ನೋ ಅರ್ಥದಲ್ಲಿ. ಯಾಕಂದ್ರೆ ಒಂದು ಟ್ರ್ಯಾಕ್ ಕೂಡ ಇರ್ತದೆ. ರವಿ ಸುಬ್ರಹ್ಮಣ್ಯ ಅಂತ ಹೇಳಿ ವಿನಯ್ ಕುಲಕರ್ಣಿಗೆ ಆಪ್ತರು ಅಂತವ್ರು. ಇಲ್ಲಿ ಫೋರ್ಸಿಬ್ಲಿ ಸಾಕ್ಷಿ ಹೇಳು ಅಂತ CBIನವರು ಒತ್ತಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಟ್ಯಾಕ್ಸಿ ಡ್ರೈವರ್ಗೆ ಹೇಳಿಬಿಡಿ ಅಂತ ಹೇಳಿ 55,000 ರೂಪಾಯಿ ಕೊಡ್ತೀನಿ ಅನ್ನೋ ಅರ್ಥದಲ್ಲಿ ಏನೋ ಮಾತಾಡಿದ್ರಂತೆ. ಇದನ್ನ ಯಥಾವತ್ತಾಗಿ CBIನವ್ರಿಗೆ ಅವರು ಟ್ಯಾಕ್ಸಿ ಅವ್ರು ಹೇಳಿದಾಗ ಈಗ ರವಿ ಸುಬ್ರಹ್ಮಣ್ಯಂ ಅವರ ನಂಬರ್ ತಗೊಳ್ತಾರೆ. CBIನವರು ಆ ನಂಬರ್ ಅನ್ನ ಟ್ರ್ಯಾಕ್ ಮಾಡ್ತಾರೆ. ಅದು ವಿನಯ್ ಕುಲಕರ್ಣಿ ಅವ್ರಿಗೆ ಹಾಗೆ ಆಪ್ತರಿಗೆಲ್ಲ ಕಾಂಟ್ಯಾಕ್ಟ್ ಇರೋದು ಲಿಸ್ಟ್ ಬಂದ್ಬಿಡ್ತದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಇಲ್ಲಿ ಸಾಕ್ಷಿ ನಾಶ ಮಾಡಕ್ಕೆ ಹೊರಟಿದ್ದಾರೆ. ಅವೆಲ್ಲವನ್ನ ಹಚ್ಚಿ ಸುಪ್ರೀಂ ಕೋರ್ಟಿಗೆ ಅವ್ರು ಕೊಟ್ರು. CBIನವ್ರು ಏನ್ ಮಾಡ್ತಾರೆ, ಸ್ವಲ್ಪ ಹುಷಾರಾಗಿ ಈಗ ರವಿ ಸುಬ್ರಹ್ಮಣ್ಯಂ ಅಲ್ಲಿ ಕಾಲ್ ಮಾಡಿದಾಗ ರೆಕಾರ್ಡ್ ಮಾಡ್ಕೊಳಕ್ಕೆ ಒಂದು ಮಿಷಿನ್ ಅನ್ನು ಕೊಡ್ತಾರೆ. ಯಾರಿಗೆ? ಟ್ಯಾಕ್ಸಿ ಅವ್ರಿಗೆ. ಅವ್ರು ಮಾತಾಡಿದ್ದನ್ನ ಹಿಂಗ್ ಬನ್ನಿ ಹಿಂಗ್ ತಗೊಳ್ಳಿ ಅಂತ ಹೇಳಿ. ಅದ್ರ ನಂತರ 50,000 ಟ್ಯಾಕ್ಸಿ ಡ್ರೈವರಿಗೆ ಕೊಟ್ಟಾಗ ಇವರೇ ರೇಡ್ ಮಾಡಿ ಅದನ್ನ ಸೀಸ್ ಮಾಡಿಸಿ ಅದನ್ನ ಒಂದು ಸಾಕ್ಷಿ ಅಂತ, ಪ್ರಬಲ ಸಾಕ್ಷಿ ಅಂತ ಇಟ್ಕೊಳ್ತಾರೆ. ಅಂದ್ರೆ ಇಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು ಅಂದ್ರೆ ಸಾಕ್ಷಿ ಮಾಡ್ಲಿಕ್ಕೆ, ನಾಶ ಮಾಡ್ಲಿಕ್ಕೆ ಪ್ರಯತ್ನಗಳು 3 ವಿಧದಲ್ಲಿ ಅನ್ನೋ ರೀತಿನಲ್ಲಿ ಇದನ್ನ ತಗೊಂಡೋಗಿ ಅವರು ಕೊಡ್ತಾರೆ. ಕೊಟ್ಮೇಲೆ ಈಗ ಕೋರ್ಟ್ ನಲ್ಲಿ ಅವರು ನೀಡಿದ್ಮೇಲೆ ಅವನ್ನೆಲ್ಲ ನೋಡಿದ್ಮೇಲೆ ಸುಪ್ರೀಂ ಕೋರ್ಟಿಗೆ ಅನಿಸ್ತದೆ, ಹೌದು ಇಲ್ಲಿ ದಾಖಲೆ ಸಮೇತ ಕೊಟ್ಟಿದ್ದಾರೆ CBIನವರು. ಹೊರಗಡೆ ಇರ್ಲಿ ಅಂತ ಬಿಟ್ರೆ, ಹೊರಗಡೆ ಹೋದ್ಮೇಲೆ ಈ ಪರಿ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ, ಒಳಗಡೆನೆ ಇರೋ ಚಲೋ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ 1 ವಾರ ಗಡುವು ಕೊಡ್ತೀವಿ,
ಬಂದು ನೀವು ನ್ಯಾಯಾಲಯಕ್ಕೆ ಶರಣಾಗ್ಬಿಡಿ ಅನ್ನೋ ಅರ್ಥದಲ್ಲಿ. ಮುಂದೆ ಏನ್ ದಾರಿಗಳಿದಾವೆ ಸರಿ, ಈಗಂತೂ ಅದು ಕ್ಯಾನ್ಸಲ್ ಆಗಿದೆ. ಈಗ 3 ಕಾರಣ ಅಂದ್ರೆ, ಒಂದು ಲಾಡ್ಜ್ನಲ್ಲಿ ಆ CCTV ಫುಟೇಜ್ ನಿಮಗೆ ತೋರಿಸ್ತದೆ, ವಿಸ್ತಾರವಾಗಿ ತೋರಿಸ್ತದೆ, ಗರಡ ನೀವು ನೋಡ್ಬೋದು. ಇಲ್ಲಿ ತುಮಕೂರು ಲಾಡ್ಜ್ನಲ್ಲಿ ಹಾಗೆ ಗಾಂಧಿನಗರ್ ಬೆಂಗಳೂರು ಲಾಡ್ಜ್ನಲ್ಲಿ ಇವು 2 ಸಾಕ್ಷಿಗಳು, ಇದು ಒಂದು ರೀತಿಯಿಂದ ಸಾಕ್ಷಿ ಮೇಲೆ ಒತ್ತಡ ಅಂತ ಹೇಳಿ CBI ತೋರಿಸಿದ್ದಾರೆ. ನಂತರ ಹೇಳಿದ್ನಲ್ಲ ಟ್ಯಾಕ್ಸಿ ಡ್ರೈವರ್ಗೂ ಇವೆಲ್ಲವನ್ನ ನೀಡಿದಾಗ ಅವರ ಬೇಲ್ ಈಗ ಕ್ಯಾನ್ಸಲ್ ಆಗಿದೆ. ಇಲ್ಲಿ ಹೇಳಬೇಕು ಅಂತಂದ್ರೆ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿದವರು ವಿನಯ್ ಕುಲಕರ್ಣಿ ಅವರು. ವೈಯಕ್ತಿಕವಾಗಿ ಕೂಡ ಬಹಳ ಅದ್ಭುತವಾಗಿ ಕೆಲಸಗಾರರು. ಕೋರ್ಟ್ನಲ್ಲಿರೋದ್ರಿಂದ ನಾವು ಕಮೆಂಟ್ ಮಾಡೋದು ಬೇಡ, ಹಿಂಗೆ ಮಾಡಿದಾರೆ ಅಂತ ಜಡ್ಜ್ಮೆಂಟ್ ಕೊಡೋದು ಬೇಡ. ಇರೋದನ್ನ ಹೇಳೋದು, ಯಾಕೆ ಕ್ಯಾನ್ಸಲ್ ಆಯ್ತು ಅನ್ನೋದಕ್ಕೆ ಅಲ್ಲಿ ನೀಡಿದ ಕಾರಣಗಳು, ದಾಖಲೆಗಳು ಇರುವಾಗ ಅವನ್ನ ಅಷ್ಟೇ ಅದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಈಗಾದ್ರೂ ಕೂಡ ನೀವು ಫೇಸ್ಬುಕ್ನಲ್ಲಿ ನೋಡಬಹುದು, ನಿಮ್ಮೊಂದಿಗೆ ನಾವಿದ್ದೇವೆ ಅಂತೇಳಿ. ಸುಮ್ಮನೆ ದುಡ್ಡು ಕೊಟ್ಟು ಅಲ್ಲಿ ಕರೆಸಿರೋದಿಲ್ಲ ಯಾರೇ ಅಭಿಮಾನಿಗಳನ್ನ. ವಿನಯ್ ಕುಲಕರ್ಣಿ ಅವರು ಇದರಿಂದ ಮುಕ್ತವಾಗಿ ಬರಲಿ ಅಂತಾನೆ ಹೇಳ್ತದೆ. ಯಾಕಂದ್ರೆ ಅಲ್ಲಿ ಅವರಿಗೂ ಒಂದು ರೀತಿಯಿಂದ ಡಿಫೆನ್ಸ್ ಮಾಡಕ್ಕೆ ಸಾಕಷ್ಟು ಇಲ್ಲಿ ಎವಿಡೆನ್ಸ್ಗಳು ಅಂದ್ರೆ ಅವರ ಬಳಿ ಕೂಡ ಇರ್ತದೆ, ಅವ್ರ ಕೋರ್ಟ್ನಲ್ಲಿ ಹೇಳ್ತಾರೆ. ಇಲ್ಲಿ ಏನೇ ಆಗ್ಲಿ, ಒಂದು ಜೀವ ಹೋದ್ಮೇಲೆ ಹೋರಾಟ ಅಣ್ಣ ಆಗಿ ಮಾಡ್ತಾ ಇದ್ದಾನೆ, ಅದು ಸರಿ. ಜೊತೆಗೆ ಈಗ ಗುರುನಾಥ್ ಗೌಡ್ರು ಏನ್ ಹೇಳ್ತಾರೆ ಅಂತ ಹೇಳಿ ನಿಮ್ಗೆ ಕೇಳಿಸ್ತದೆ. ಹಾಗೆ ಅವರ ಸಾಥಿದಾರ ಮೊದಲಿಂದಲೂ ಸಾಥ್ ಕೊಡ್ತಾ ಇರೋ ಕೊರವರು ಏನ್ ಹೇಳ್ತಾರೆ ಅದನ್ನು ನಿಮ್ಗೆ ಕೇಳಿಸ್ತದೆ. ಯಾರ ಮಧ್ಯೆ ಬಂದು ಸರೆಂಡರ್ ಆಗಿದ್ರು ಅವರು ವಿರೋಧ ಹಾಕ್ತಾರೆ. ಹೀಗಾಗಿ ಏನೇ ಮಾಡುವಾಗ ಕೂಡ ಯಾರನ್ನ ಹೆಂಗೆ ನಂಬಬೇಕು ಅನ್ನೋ ಅರ್ಥದಲ್ಲಿ ಇದು ಒಂದು ರೀತಿಯಿಂದ ಪಾಠ ಅಂತಿರೋ ಕಡೆಗೆ ಕಾನೂನು ಕಾ ಹಾತ್ ಲಂಬೆ ಹೋತೆ ಅಂತಾದ್ರೂ ತಿಳ್ಕೊಳ್ಳಿ. ಒಟ್ಟಾರೆ ಎಲ್ಲದಕ್ಕೂ ಒಳ್ಳೆಯ ಸುಖಾಂತಿ ಸಿಗ್ಲಿ, ಹಾಗೆ ಒಳ್ಳೆಯ ನ್ಯಾಯ ಸಿಗ್ಲಿ. ಯಾಕಂದ್ರೆ ಸತ್ಯಮೇವ ಜಯತೆ. ಹಿಂದೆ ನಮ್ಮ ತಮ್ಮನ ಮರ್ಡರ್ ಆಗಿತ್ತು. ಆ 30 ವರ್ಷದಿಂದ ನಾವು ಈಗ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಗಲಿ ಅಂತೇಳಿ ಬಸವರಾಜ್ ಕೊರವರ ನಾನು ಭಾಳ ಇದನ್ನು ಮಾಡ್ಕೊತ ಬಂದೇವಿ. ಆದರೆ ಇವತ್ತು ಹಿಂದೆ ಬೇಲ್ ಕೊಡಬೇಡ್ರಿ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಕೊಡ್ತೀವಿ. ಇವತ್ತು ಅದೇ ಸುಪ್ರೀಂ ಕೋರ್ಟಿಗೆ ನಾವು ಮತ್ತೆ ಹೊಳ್ಳಿ ಬೇಲ್ ಕ್ಯಾನ್ಸಲ್ ಮಾಡಿರಿ ಅಂತೇಳಿ ನಾವು ಜಿಲ್ಲಾ ನ್ಯಾಯಾಲಯಕ್ಕೆ ಹಾಕಿದಾಗ ಜಿಲ್ಲಾ ನ್ಯಾಯಾಲಯದವ್ರಿಗೆಲ್ಲ ನಮಗೆ ಸುಪ್ರೀಂ ಕೋರ್ಟ್ ಬೇಲ್ ಆಗಿರೋದ್ರಿಂದ ನಮಗೆ ಇಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಕ್ಕೆ ಬರೋದಿಲ್ಲ, ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ರಿ ಅಂತೇಳಿ ನಮಗೆ ಒಂದು ಇದನ್ನು ಮಾಡಿದರು. ಅದ್ರ ಪ್ರಕಾರ ನಾವು CBIದವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸರಿಯಾದ ದಾಖಲೆಗಳನ್ನು ಇದನ್ನು ಮಾಡಿದ್ರಿಂದ ವಿನಯ್ ಕುಲಕರ್ಣಿ ಅವ್ರನ್ನ ಬೇಲ್ ಕ್ಯಾನ್ಸಲ್ ಆಗಿದೆ. ಅದೇ ಪ್ರಕಾರ ಎಲ್ಲ ಸಾಕ್ಷಿಗಳು ಯಾರಿಗೂ ಹೆದರದಂಗೆ ಏನು ಸತ್ಯ ಐತಿ ಆ ಸತ್ಯನ ಸರಿಯಾಗಿ ಹೇಳಿ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಕೊಡಲಿ ಅನ್ನುವಂಥದ್ದನ್ನು ನಾನು ತಮ್ಮೆಲ್ಲರಿಗೆ ಮನವಿ ಮಾಡ್ಕೊಂತೀನಿ. ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಆಗಿದ್ದರಿಂದ ಅದು ಸುಪ್ರೀಂ ಕೋರ್ಟಿಗೆ ಹೋಗಲಿ ಅಂತ ಹೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಕೋರ್ಟ್. ಅದರ ಆಧಾರದ ಮೇಲೆ CBIದವರು ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟಲ್ಲಿ ಇದು ಸುದೀರ್ಘವಾದಂತಹ ವಿಚಾರಣೆ ನಡೆದು ಆದೇಶ ಬಂದಿದೆ, ನಮಗಿನ್ನೂ ಕೈಗೆ ತಲುಪಿಲ್ಲ. ಆದೇಶದಲ್ಲಿ 7 ದಿವಸದಲ್ಲಿ ಸರೆಂಡರ್ ಮಾಡಿ 7 ದಿವಸ ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಸರೆಂಡರ್ ಮಾಡಕ್ಕೆ ಅಂತ ಹೇಳಿ ಬಂದಿದೆ. ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ, ಆ ವಾದವನ್ನು ಅವರು ಆಲಿಸಿದ್ದಾರೆ. ನಮ್ಮ ವಕೀಲರು ಹೇಳೋ ಪ್ರಕಾರ ಸಾಕ್ಷಿಗಳ ಮೇಲೆ ಒತ್ತಡ ಹಾಕಬಾರದು, ಸಾಕ್ಷಿ ನಾಶ ಆಗಬಾರದು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಇವ್ರಿಗೆ ಬೇಲ್ ಕೊಟ್ಟಿದ್ರು. ಇವರು ಹೊರಗಡೆ ಬಂದ ಮೇಲೆ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಈ ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಿದ್ದಾರೆ, ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ. ಪ್ರಕಾರ 1 ಲಕ್ಷ ರೂಪಾಯಿ ಕೂಡ ಸೀಸ್ ಆಗಿದೆ. ಆ ಬೇಸ್ ಮೇಲೆ ಇವರು ಬೇಲ್ ಕ್ಯಾನ್ಸಲ್ ಆಗಿದೆ. ಸುಪ್ರೀಂ ಕೋರ್ಟ್ ಅವ್ರ ಸಾಕ್ಷಿ ನನಗೆ ಐಡಿಯಾ ಇಲ್ಲ ಯಾರಂತ ಹೇಳಿ. ಸಾಕ್ಷಿಗಳನ್ನ ಬಲವಂತವಾಗಿ ಹೇಳಿಸಬಾರ್ದು, ಸಾಕ್ಷಿಗಳ ಮೇಲೆ ಒತ್ತಡ ಹಾಕಬಾರ್ದು, ಯಾವುದೇ ಸಾಕ್ಷಿಗಳು ಹೆದರಬಾರದು, ಅವರು ಹೆದರಿಕೆ ಆಗಬಾರದು. ಅವರು ಯಾರಿಗೂ ಒತ್ತಡದಲ್ಲಿ ಮಣಿಯದೇನೆ ಬಂದು ಕೋರ್ಟ್ ಮುಂದೆ ಸಾಕ್ಷಿ ಹೇಳಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ವಿನಯ್ ಕುಲಕರ್ಣಿ ಅವರು ಬೇಲನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನನಗಿದೆ. ಮತ್ತು ಅದಲ್ಲದೆ ಇವತ್ತು ನಾನು ರಾಜ್ಯ ಸರ್ಕಾರವನ್ನು ಕೇಳೋದಿಷ್ಟ ಏನಂತ ಕೇಳಿದ್ರೆ, ನೀವು ವಿನಯ್ ಕುಲಕರ್ಣಿ ಅವರು 7 ದಿವಸದ ನಂತರ ಸರೆಂಡರ್ ಮಾಡಿದ ಮೇಲೆ ಅವರಿಗೆ ಫೋನ್ಗಳನ್ನು ಒದಗಿಸಿ ಕೊಟ್ಟರೆ, ಈ ಹಿಂದೆ ಕೂಡ ಹಿಂಡಲ್ಗಾ ಜೈಲಲ್ಲಿದ್ದಾಗ ಸಹ ಅವರಿಗೆ ಫೋನ್ಗಳನ್ನು ಕೊಟ್ಟಿರುವಂಥ ಮಾಹಿತಿ ಇತ್ತು. ಅವ್ರು ಒಳಗಡೆ ಕೂತು ಕೂಡ ಸಾಕ್ಷಿಗಳನ್ನು ಹ್ಯಾಂಡಲ್ ಮಾಡ್ಬೋದು. ನಾವು ಹೇಳೋದು ವಿನಯ್ ಕುಲಕರ್ಣಿ ತಪ್ಪಿತಸ್ಥರಾಗಿದ್ರೆ ಶಿಕ್ಷೆ ಆಗಲಿ, ಇಲ್ಲಾಂದ್ರೆ ಬಿಡುಗಡೆ ಆಗಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನಿಮ್ಗೆ ಅದರಲ್ಲಿ ಏನೋ ನಿಮ್ಮದು ಪಾತ್ರನೇ ಇಲ್ಲ ಅಂತ ಹೇಳಿದ ಮೇಲೆ ನೀವು ಸಾಕ್ಷಿಗಳನ್ನ ಯಾಕೆ ಹ್ಯಾಂಡಲ್ ಮಾಡ್ತಾ ಇದ್ದೀರಿ? ಸಾಕ್ಷಿಗಳ ಮೇಲೆ ಒತ್ತಡ ಯಾಕೆ ಹಾಕ್ತಾ ಇದ್ದೀರಿ? ಸಾಕ್ಷಿಗಳಿಗೆ ದುಡ್ಡು ಯಾಕೆ ಕೊಡ್ತಾ ಇದ್ದೀರಿ? ಈಗ ಅವ್ರ ಮನೆಯಲ್ಲಿ ಕೆಲಸ ಮಾಡೋರು ಅವರೆಲ್ಲ ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ನಾವು ಮತ್ತು ಗುರುನಾಥ್ ಗೌಡರು ತಮ್ಮ ಮೂಲಕ ಕೇಳೋದೇನಂತ ಕೇಳಿದ್ರೆ, ಸಾಕ್ಷಿಗಳಲ್ಲಿ ನಾವು ಮನವಿ ಮಾಡ್ಕೊತೀವಿ, ಯಾರ್ಯಾರು ಸಾಕ್ಷಿಗಳಿಗೆ ಬಾಕಿ ಇದಾವೋ ಅವರೆಲ್ಲರೂ ಮುಕ್ತವಾಗಿ ಬಂದು ಹೇಳಲಿ, ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಇವತ್ತು ನ್ಯಾಯಾಲಯ ಅವ್ರ ಪರವಾಗಿ ನಿಂತಿದೆ.
ನ್ಯಾಯಾಲಯ ಯಾರು ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಾರೋ ಅವ್ರನ್ನ ಜೈಲಿಗೆ ಕಳಿಸ್ತಾ ಇದೆ. ಸೊ ಅವ್ರು ಬಂದು ಮುಕ್ತವಾಗಿ ಹೇಳಬೇಕು. ಅಲ್ಲದೇನೆ ರಾಜ್ಯ ಸರ್ಕಾರ ಕೂಡ ಇದರಲ್ಲಿ ಬಹಳಷ್ಟು ಕೆಲಸ ಮಾಡಿದೆ ವಿನಯ್ ಕುಲಕರ್ಣಿ ಅವರ ಪರವಾಗಿ. 164 ಸ್ಟೇಟ್ಮೆಂಟ್ ಏನು ಕೊಟ್ಟಿರ್ತಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಶಿವಾನಂದ್ ಚಲವಾದಿ ಅಂತ ಒಬ್ರು ACP ಪೊಲೀಸ್ ಅಧಿಕಾರಿಗೆ ಯಾವ ಹೆದರಿಕೆ ಇದೆ? ನಮಸ್ಕಾರ ವೀಕ್ಷಕರೇ, ಇದು ಗರುಡ ಟಿವಿಯ ವಿಶೇಷ ವರದಿ ಸತ್ಯಮೇವ ಜಯತೆ ಅಂತ. ಯೋಗೀಶ್ ಗೌಡ ಹತ್ಯೆಯ ಸುತ್ತ ಹಲವಾರು ಅನುಮಾನಗಳ ಹುತ್ತ. ಈ ಹುತ್ತವನ್ನು ಗರುಡ ಬಡಿದು ತನ್ನದೇ ರೀತಿಯಲ್ಲಿ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ವಿಶ್ಲೇಷಿಸ್ತಾ ಹೋಗ್ತದೆ. ನೋಡಿ, ನಾವು ಎಕ್ಸ್ಕ್ಲೂಸಿವ್ ಅನ್ನಲ್ಲ, ನಮ್ಮಲ್ಲೇ ಇದು ಮೊದಲು ಅನ್ನಲ್ಲ, ಬ್ರೇಕಿಂಗ್ ಅನ್ನಲ್ಲ, ಇಂಪ್ಯಾಕ್ಟ್ ಕೂಡ ಅನ್ನಲ್ಲ. ನಾವು ವಿಭಿನ್ನ ಅಂತೀವಿ, ನಮಗೆ ಬಿಲ್ಡಪ್ ಕೊಡೋಕ್ಕೆ ಬರಲ್ಲ ಅಂತೀವಿ. ಯಾಕೆಂದರೆ ಗರುಡ ತೆಗೆದ ಸಾಕಷ್ಟು ಕ್ಲಿಪ್ಪಿಂಗ್ಗಳನ್ನು ಬೇರೆ ಬೇರೆಯವರು ಇಸ್ಕೊಂಡು ಹೋದರು ನಮ್ಮ ಸ್ಟುಡಿಯೋಗೆ ಬಂದು. ನಮಗೆ ಬೇಕಾಗಿದ್ದು ಯಾರ ಮೇಲೆ ಗೂಬೆ ಕೂರಿಸೋದಲ್ಲ, ಯಾರ ತೇಜೋವಧೆ ಮಾಡೋದಲ್ಲ. ವಿ ಡೋಂಟ್ ವಾಂಟ್ TRP, ವಿ ಡೋಂಟ್ ವಾಂಟ್ MRP, ವಿ ಆರ್ ಹ್ಯಾಪಿ ಆ್ಯಸ್ ಇಟ್ ಈಸ್. ಇದು ನಮ್ಮ ಮಂತ್ರ. ವಿ ವಾಂಟ್ ಜಸ್ಟಿಸ್ ಫಾರ್ ಯೋಗೀಶ್ ಗೌಡ ಫ್ಯಾಮಿಲಿ. ಇದು ನಮ್ಮ ಹಾರೈಕೆ ಕೂಡ. ನಮ್ಮ ಗರುಡ ತಂಡ ಅಂದು ಕೊಲೆಯಾದ ದಿನದಿಂದ ಕ್ಯಾಮ್ರಾ ಕಣ್ಣಿಂದ ಗರುಡ ನೋಟದಿಂದ ಸಾಕಷ್ಟು ವಿಡಿಯೋಗಳನ್ನು ಸೆರೆ ಹಿಡಿದು ನಮ್ಮ ಹಾರ್ಡ್ ಡಿಸ್ಕ್ನಲ್ಲಿ ಅದನ್ನು ಇಟ್ಟಿದ್ವಿ. ನಂತರ ಹೋರಾಟದ ಹಲವು ದೃಶ್ಯಗಳು, ಅದಕ್ಕೆ ಮುನ್ನ ಯೋಗೀಶ್ ಗೌಡ ಕಸ್ಟಡಿ ಹೋಗಿ ಹೊರಗೆ ಬಂದಾಗಿನಿಂದ ಹಿಡಿದು ಸಾಕಷ್ಟು ವಿಡಿಯೋಗಳು ನಮ್ಮ ಸ್ಟೋರೇಜ್ನಲ್ಲಿ ಇದ್ವು. ವೈಭವೀಕರಣ ನಮಗೆ ಬೇಡ, ನೇರ ಸತ್ಯ ನುಡಿ ನಮ್ಮ ಆಭರಣ ಅಂತೀವಿ. ವೀಕ್ಷಕರೇ, ಒಂದೆಡೆ ನಿನ್ನೆ ವಿನಯ್ ಕುಲಕರ್ಣಿ ಅವರ ಬಂಧನ ಆಗ್ತದೆ, ಒಂದು ಕಡೆ ಅವರು ಕಸ್ಟಡಿ ಹೋಗ್ತಾರೆ. ಆರೋಪ ಹೊತ್ತವರನ್ನ ಅಪರಾಧಿ ಎನ್ನಲು ನೀವು ಯಾರು ಕಂಡ್ರಿ? ಯಾಕಂದ್ರೆ ಏನಿದ್ರು ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು. ವಾದ ಪ್ರತಿವಾದ ತೀರ್ಮಾನಗಳು ಹೊರಗೆ ಆದರೆ ಕೋರ್ಟ್ ಯಾಕ್ರಿ? ಕೋರ್ಟ್ ಯಾಕೆ? ಕೋರ್ಟ್ನಲ್ಲಿ ತೀರ್ಮಾನ ಆದಾಗಲೂ ಅಪೀಲ್ ಅಂತ ಇರ್ತಾವೆ ಕಣ್ರಿ. ಎಷ್ಟು ಕೇಸುಗಳು ಕೆಳಗಿನ ಕೋರ್ಟ್ನಲ್ಲಿ ಸೋತು ಅಪೀಲ್ನಲ್ಲಿ ಗೆದ್ದಿಲ್ಲ. ನಮಗೆ ವರದಿಯೊಂದಿಗೆ ಬೇಕಾದಷ್ಟು ಸತ್ಯ, ನಮಗೆ ವರದಿಯೊಂದಿಗೆ ಬೇಕಾದದ್ದು ಕೇವಲ ಸತ್ಯ ಮಾತ್ರ. ಯಾಕೆಂದರೆ ನಾವು ನಂಬೋದು ಸತ್ಯಮೇವ ಜಯತೆ ಅಂತ. ಇಲ್ಲಿ ಜೂನ್ 15, 2016ರಲ್ಲಿ ಯೋಗೀಶ್ ಗೌಡರ ಹತ್ಯೆ ನಡೀತದೆ. ಉದಯ್ ಜಿಮ್ನಲ್ಲಿ ಸಪ್ತಾಪುರದಲ್ಲಿ ಹೊರಗೆ ಪೇಪರ್ ಓದ್ತಾ ಕೂತಿದ್ದ ಮೇಲೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡ್ತಾರೆ. ಆತ ಪ್ರಾಣ ರಕ್ಷಣೆಗೆ ಒಳಗೆ ಹೋಗ್ತಾನೆ. ಏನಾದರೂ ಸಿಕ್ಕರೆ ಕೊಲೆಗೆ ಬಂದವರನ್ನ ಮುಗಿಸೋಣ ಅಂತಾನೆ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ಚೆಲ್ಲಾಪಿಲ್ಲಿಯಾದ ಗಿಡ, ಹೂಕುಂಡಲು ಇತ್ಯಾದಿ ಇಲ್ಲಿ ನಿಮ್ಮ ಗರುಡ ನೋಟದಲ್ಲಿ ತೋರಿಸ್ತದೆ. ನೋಡಿ, ನಂತರ ಆತ ಬಾಗಿಲು ತೆಗೆಯೋಕೆ ಅಂತ ಹೋದಾಗ ಕೈಗೆ ಪೆಟ್ಟು ಬೀಳ್ತದೆ. ಎಲ್ಲೆಡೆ ರಕ್ತ ಚೆಲ್ಲಿದ ದೃಶ್ಯ ಅಲ್ಲಿ ಕಾಣ್ತದೆ. ಇದನ್ನ ಗರುಡ ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದೆ. ಇದನ್ನ ನಾವು ಎಕ್ಸ್ಕ್ಲೂಸಿವ್ ಅನ್ನಕ್ಕೆ ಆಗತ್ತಾ? ಹಾಗೆ ನೋಡಿದ್ರೆ ಪೊಲೀಸ್ ಮಾಡೋ ವಿಡಿಯೋ ಮಾತ್ರ ಎಕ್ಸ್ಕ್ಲೂಸಿವ್ ಅಂತೀವಿ. ನಾವು ಯೋಗೀಶ್ ಗೌಡ ಕುಟುಂಬದ ಅಳಲು, ರೋದನ ನಿಜಕ್ಕೂ ಖೇದ ಅನಿಸುತ್ತೆ. ಗಂಡನನ್ನು ಕಳೆದುಕೊಂಡ ಪತ್ನಿ ಮಲ್ಲಮ್ಮನ ರೋದನ, ತಮ್ಮನನ್ನು ಜೀವಕ್ಕಿಂತ ಹೆಚ್ಚೆಂದುಕೊಂಡಿದ್ದ ಅಣ್ಣ ಗುರುನಾಥ್ ಗೌಡರ ಅಳಲು ಹೃದಯ ಕಿತ್ತುವಂತಿತ್ತು. ಅದು ನಮ್ಮ ಗರುಡನ ಕ್ಯಾಮ್ರಾ ಕಣ್ಣಲ್ಲಿ ಸಿಕ್ಕಿತ್ತು.